ನಾನು ಎಲ್ಲ ಕಂಪ್ಲೇಂಟ್ ಮಾಡಿದೆ. ತಹಸೀಲ್ದಾರ್ ಸಾಹೇಬ್ರಿಗೂ ಮಾಡಿದೆ, ಮತ್ತೆ AC ಸಾಹೇಬ್ರಿಗೂ ಮಾಡಿದೆ, DC ಸಾಹೇಬ್ರಿಗೂ ಮಾಡಿದೆ. ಎಲ್ಲ ರೆಕಾರ್ಡ್ಸ್ ಎಲ್ಲ ಐತೆ ಸರ್. ಎಲ್ಲೂ ಆಯ್ತಲ್ಲ, ನೋಡೋಣ ಒಂದು ಪ್ರೆಸ್ ಮೀಟಲ್ಲಿ ಏನಾರು ಮಾಡೋಕ್ಕಾಗುತ್ತಾ ಅಂತ ಕೇಳಿದೆ. ಅಂಗವಿಕಲನನ್ನು ಹರಿದು ಮುಕ್ಕಿದ ಕಿರಾತಕ ಪತ್ರಕರ್ತ. ಫಸ್ಟ್ ಟೈಮು 20,000 ಕೊಟ್ಟೆ ಸರ್, ನೆಕ್ಸ್ಟು 30,000 ಕೊಟ್ಟೆ ಸರ್, ಇನ್ನು ಅದ್ರ ನೆಕ್ಸ್ಟ್ 50,000 ಕೊಟ್ಟೆ ಸರ್. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಡಿ ರಾಜ್. ಸ್ನೇಹಿತರೆ, ಇಬ್ಬರು ಪತ್ರಕರ್ತರು ಹಲಗೂರು ಬಸ್ಸಿನ ಮಾಲೀಕರಾದಂಥ ಜಮೀರುಲ್ಲಾ ಅವರಿಗೆ 80 ಲಕ್ಷ ರೂಪಾಯಿ ಟೋಪಿ ಹಾಕಿದಂಥ ಪ್ರಕರಣ ಸಂಬಂಧಪಟ್ಟಂತೆ ನಾವು ಮೊನ್ನೆ ಅಷ್ಟೇ ವರದಿ ಮಾಡಿದ್ವಿ. ನಂತರದಲ್ಲಿ ಒಂದು ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂತ ಅಂದರೆ, ಒಬ್ಬರು ಅಂಗವಿಕಲರು, ವಿಕಲಚೇತನರು, ಪಾಪ 2 ಕಾಲಿದೆ, ನಡೆಯೋಕ್ಕಾಗಲ್ಲ, ಅದನ್ನು ಕಷ್ಟಪಟ್ಟು ಸ್ವಾಭಿಮಾನದಿಂದ ಬದುಕನ್ನು ಕಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆಟೋ ಚಾಲನೆ ಮಾಡ್ತಾರೆ, ಜೊತೆಗೆ ಈ ಮೈಕ್ ಸೆಟ್ ಅಳವಡಿಸುವಂಥದ್ದು, ಅಂದರೆ ಯಾವುದಾದ್ರು ಶುಭ ಕಾರ್ಯಗಳು ಅಥವಾ ಇತರೆ ಕಾರ್ಯಕ್ರಮಗಳಲ್ಲಿ ಮೈಕ್ ಸೆಟ್ನ ಅಳವಡಿಸ್ಕೊಂಡು ತಮ್ಮ ಹೊಟ್ಟೆಪಾಡನ್ನು ನೋಡ್ಕೊತಿದ್ದಾರೆ. ಜೊತೆಗೆ ಅವರು ವಿಕಲಚೇತನೆಯನ್ನೇ ಮದುವೆಯಾಗಿ ಜೀವನ ನಡೆಸ್ತಿದ್ದಾರೆ. ಅವರ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಇದೇ ತಾಲೂಕು ಆಡಳಿತದ ವತಿಯಿಂದ ನಕಲಿ ವಂಶವೃಕ್ಷವನ್ನು ಸೃಷ್ಟಿಸಿ ವಂಚನೆ ಮಾಡಲಾಗಿದೆ. ಈ ಸಂಬಂಧಪಟ್ಟಂತೆ ಅವರು ಸಾಕಷ್ಟು ಹೋರಾಟ ಮಾಡಿ ಏನೇನು ಮಾಡೋದು ಪ್ರಯೋಜನ ಆಗಿಲ್ಲ. ಈ ನಡುವೆ ಅವ್ರಿಗೆ ಒಬ್ಬರು ಧೀಮಂತ ಪತ್ರಕರ್ತ ಉಮೇಶ್ ಅನ್ನೋರು, ಅಂದರೆ ಏನು ಹಲಗೂರು ಬಸ್ಸಿನ ಮಾಲೀಕರಿಗೆ ಟೋಪಿ ಹಾಕಿದ್ರು, ಅವರೇ ಸಿಕ್ಕಿ ಅವ್ರ ಹತ್ರನೂ ಕೂಡ 1 ಲಕ್ಷ ರೂಪಾಯಿನ ಪೀಕಿದ್ದಾರೆ. ಆ ನೊಂದಂಥ ವ್ಯಕ್ತಿ ಇವತ್ತು ತಮ್ಮ ಹಳಲನ್ನು ನಮ್ಮ ಜೊತೆ ತೋಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅವರೇ ಮಾತನಾಡ್ತಾರೆ, ಕೇಳಿ. ಬಸವರಾಜು ಬಿಟಿ ಅಂತ ಸರ್, ಬಾಣಸಮುದ್ರ ಸರ್. ನಮ್ಮ ತಾತನಿಗೆ 2 ಹೆಂಡ್ತಿರು ಸರ್. 2 ಹೆಂಡ್ತಿರಿಗೆ, ಹಿರಿಯ ಹೆಂಡ್ತಿಗೆ ಮಕ್ಕಳಿದ್ದಿರಲಿಲ್ಲ. ಕಿರಿಯ ಹೆಂಡ್ತಿಗೆ ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ 2 ಹೆಣ್ಮಕ್ಳು. ಹಾಗಾಗಿ ನಮ್ಮ ತಾತನ ಹೆಸರಲ್ಲಿ, ಹಿರಿಯ ಹೆಂಡ್ತಿ ಅಂಕಮ್ಮನ ಹೆಸರಲ್ಲಿ ಇದ್ದದ ಖಾತೆನ ಅವರು ನಮ್ಮ ಅಂಕಮ್ಮನ ತಮ್ಮದಿರೋ ಮಕ್ಕಳು ಅವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಬಿಟ್ಟಿದ್ರು. ನಮ್ಮ ಅಜ್ಜಿಯ ತಮ್ಮದಿರ ಮಕ್ಕಳು ಖಾತೆ ಮಾಡಿಸ್ಕೊಬಿಟ್ಟಿದ್ರು, ವಂಶವೃಕ್ಷ ಮಾಡಿಸ್ಕೊಂಡಿದ್ರು. ಮತ್ತೆ VA ಅವರ ಅಸಿಸ್ಟೆಂಟ್ ಒಬ್ರು PA ಬಸವರಾಜು ಗ್ರಾಮ ಸೇವಕರವ್ರೆ, ಅವರು ಅವರ ತಮ್ಮದಿರ ಅವರ ಸ್ವಂತ ತಂಗಿನ ಅವ್ರಿಗೆ ದಾರಿ ಹರಿದವ್ರೆ, ಮದುವೆ ಮಾಡವ್ರೆ ಸರ್. ಇದು ಊರ್ ಪಕ್ಕನೇ ಐತೆ ಸರ್. 260ರಲ್ಲಿ ಬಾರ್ 1ರಲ್ಲಿ 18 ಕುಂಟೆ ಐತೆ, 267 ಬಾರ್ 1ರಲ್ಲಿ 22 ಕುಂಟೆ ಐತೆ. ಮತ್ತೆ ಕೊನ್ನಾಪುರ ಅಂತ ಅಲ್ಲಿ ಹತ್ರ ಪೈಪ್ ರೋಡ್ ಹತ್ರ ಸರ್ವೆ ನಂಬರ್ 33 P1 1 ಎಕರೆ 14 ಕುಂಟೆ ಐತೆ ಸರ್. ಇವು ಇಷ್ಟು ಸೇರಿಸಿ ಅವ್ರಿಗೆ ಖಾತೆ ಮಾಡ್ಕೊಟ್ಬಿಟ್ಟಿದ್ರು ಸರ್. ಪತ್ರಕರ್ತರಾದಂಥ ಉಮಾಶಂಕರ್ ಅವ್ರ ಹತ್ರ ನೀವೇ ತಗೊಂಡೋದ್ರ ಅಥವಾ ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದ? ಇಲ್ಲ ಸರ್, ನನ್ನ ಹಲಗೂರ್ಗೆ ಹೋಗ್ಬೇಕಂದ್ರೆ ಅವರು ಒಂದ್ ಸ್ವಲ್ಪ ಆಗಾಗೆ ಸ್ವಲ್ಪ ಓಡಾಡ್ತಾ ಇದ್ರಲ್ಲ, ಇವರು ನಮ್ದೇನಾರ ಪಬ್ಲಿಸಿಟಿ ಮಾಡ್ಲಿ, ಏನಾರು ನ್ಯೂಸ್ ಮಾಡ್ಲಿ, 4 ಜನಕ್ಕೆ ಗೊತ್ತಾದ್ರೆ ನಾನು ಎಲ್ಲಾ ಕಂಪ್ಲೇಂಟ್ ಮಾಡಿದೆ. ತಹಸೀಲ್ದಾರ್ ಸಾಹೇಬ್ರಿಗೂ ಮಾಡಿದೆ, ಮತ್ತೆ AC ಸಾಹೇಬ್ರಿಗೂ ಮಾಡಿದೆ, DC ಸಾಹೇಬ್ರಿಗೂ ಮಾಡಿದೆ. ಎಲ್ಲ ರೆಕಾರ್ಡ್ಸ್ ಎಲ್ಲ ಐತೆ ಸರ್. ಎಲ್ಲೂ ಆಯ್ತಲ್ಲ, ನೋಡೋಣ ಒಂದು ಪ್ರೆಸ್ ಮೀಟಲ್ಲಿ ಏನಾರು ಮಾಡೋಕ್ಕಾಗುತ್ತಾ ಅಂತ ಕೇಳಿದೆ. ಅದಕ್ಕೆ ಅದು ಎಲ್ಲೂ ಹೋದ್ರು ನಿನ್ಗೇನು ಆಗಲ್ಲ, ನಾನು ಅವರು ಮಾಡಿಸ್ಕೊಂಡಿರುವಂಥ ಖಾತೆನ ರದ್ದು ಮಾಡಿ ನಿನ್ನ ಹೆಸರಿಗೆ ನಾನು ಖಾತೆ ಕುಣಿಸ್ಕೊಡ್ತೀನಿ, ಏನೋ ಒಂದು 2 ಲಕ್ಷ ದುಡ್ಡು ರೆಡಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರು ಸರ್. ಅವಾಗ ಎಷ್ಟು ದುಡ್ಡು ಕೊಟ್ರಿ ಅವ್ರಿಗೆ? ಫಸ್ಟ್ ಟೈಮು 20,000 ಕೊಟ್ಟೆ ಸರ್, ನೆಕ್ಸ್ಟು 30,000 ಕೊಟ್ಟೆ ಸರ್, ಇನ್ನು ಅದ್ರ ನೆಕ್ಸ್ಟ್ 50,000 ಕೊಟ್ಟೆ ಸರ್. ಈ ದುಡ್ಡುಗಳು ಕೊಟ್ಟಿರೋದು ಯಾವ ರೀತಿ, ಕ್ಯಾಶ್ ಕೊಟ್ರ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್? ಆನ್ಲೈನ್ ಫೋನ್ ಪೇ ಮಾಡಿದ್ದೀನಿ. ನಮ್ಮ ಮಿಸಸ್ ವಾಲೆ ಜಿಮ್ಕಿ ತಗೊಂಡೋಗಿ ಅಡವಿಕ್ಬಿಟ್ಟು, ಇಲ್ಲಿ ಪಕ್ಕದಲ್ಲಿ ಬರೋಡ ಬ್ಯಾಂಕ್ ಐತೆ ಸರ್, ನಮ್ಮೂರ್ ಪಕ್ಕ ಟೀಕೇಳಿಲಿ, ಅಲ್ಲಿ ಹೋಗಿ ಒಡವೆ ಮಾಡ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಟ್ಟಿರೋದು ಸರ್. ಚೀಟಿ ಗೀಟಿ ಎಲ್ಲ ಐತೆ ಸರ್ ಇಲ್ಲೇ. ಹೌದಾ? ರವಿ ಸರ್ ಅಂತ ಅಂದ್ಬಿಟ್ಟು, ಕಂಚನಳ್ಳಿ ರವಿಯಣ್ಣವರು ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ನೋಡ್ತಾ ಇದೆ. ಮೊನ್ನೆ ಒಂದು ಎಪಿಸೋಡ್ ನೋಡ್ಬಿಟ್ಟು ಅವ್ರ ನಂಬರ್ ತಗೊಂಡು ನಾನು ಫೋನ್ ಮಾಡಿದೆ, ಹಿಂಗೆ ಹ್ಯಾಂಡಿಕ್ಯಾಪ್ ಇದ್ದೀನಿ ಸರ್, ಹಿಂಗೆ ನನಗೆ ಮೋಸ ಆಗೈತೆ, ಒಂದು ಸ್ವಲ್ಪ ಇದು ಮಾಡ್ಕೊಡಿ ಅಂತ. ಅವರು ಮಂಡ್ಯ ಕರ್ಕೋಗ್ಬಿಟ್ಟು SP ಸಾಹೇಬ್ರಿಗೆ ಟಪಾಲ್ ಮೂಲಕ ದೂರು ಕೊಟ್ಟಿದ್ದಾರೆ ಸರ್. ಮತ್ತೆ ಈ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ಬೇಕು ಸರ್. ಸರ್, ಇನ್ನು ಕೊನೆಯದಾಗಿ ಏನಪ್ಪ ನಾನು ಕೇಳ್ಬೋದು ಅಂದರೆ ಸರ್, ನಾನು 2 ಕಾಲಿಲ್ಲ ಸರ್, ಹ್ಯಾಂಡಿಕ್ಯಾಪ್ಟು. ನಮ್ಮ ಮಿಸಸ್ಸು ಸುಧಾ ಹ್ಯಾಂಡಿಕ್ಯಾಪ್ಟು, ನಮ್ಗೆ 2 ಗಂಡು ಮಕ್ಳವ್ರೆ. ನಮಗೆ ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದೀನಿ. ನಾನು ಈಸ್ಕೊಂಡಿರುವಂಥ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ, ನೀ ಏನು ಮಾಡಿಸ್ಬೇಡ, ನಾನೆಲ್ಲ ರೆಡಿ ಮಾಡಿಸ್ಕೊತೀನಿ, ದಯವಿಟ್ಟು ಇದೊಂದು ಕೇಳ್ಕೊತೀನಿ ಉಮೇಶ್ ಅಣ್ಣ, ಪ್ಲೀಸ್ ಅಣ್ಣ. ಕೇಳಿದ್ರಲ್ಲ. ಅಲ್ಲ ಸ್ನೇಹಿತರೆ, ಸರ್ಕಾರಿ ನೌಕರರು ಅಂತ ಹೆಸರು ಹೇಳ್ಕೊಂಡು ವಂಚನೆ ಮಾಡ್ತಾರೆ, ಪತ್ರಕರ್ತರು ಅಂತ ಹೇಳ್ಕೊಂಡು ವಂಚನೆ ಮಾಡ್ತಾರೆ. ಇಂಥವ್ರಿಗೆಲ್ಲ ಪೊಲೀಸರು ತಕ್ಷಣ ಒಂದು ದೂರು ಬಂದ ತಕ್ಷಣ ಒಂದು ದೂರನ್ನು ದಾಖಲಿಸಿ, FIR ದಾಖಲಿಸಿ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದ್ರ ಬದಲು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡುವಂಥದ್ದು ಅಥವಾ ಇನ್ನೊಂದೇನೋ ಮಾಡುವಂಥದ್ದು, ಅವ್ರನ್ನ ಸೇಫ್ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ
ಪ್ರಕ್ರಿಯೆಗಳು ನಡೀತಾ ಹೋದರೆ ಜನ ಯಾರ ಹತ್ರ ಹೋಗ್ಬೇಕು? ಫೈನಲ್ ಆಗಿ ಜನ ನಂಬ್ತಿದ್ದದ್ದು ಒಂದಷ್ಟು ಪತ್ರಕರ್ತರನ್ನ, ಪತ್ರಿಕಾ ರಂಗದಿಂದ ಮಾತ್ರ ನಮ್ಗೆ ಏನಾದ್ರು ನ್ಯಾಯ ಸಿಗಬಹುದು ಅನ್ನೋ ಒಂದು ಭರವಸೆ ಜನರಲ್ಲಿ ಇವಾಗಲೂ ಒಂದಷ್ಟು ಜನರಲ್ಲಿದೆ. ಅದಕ್ಕೂ ಇಂಥ ಕಿಡಿಗೇಡಿ ನನ್ನ ಮಕ್ಕಳು, ಇಂಥ ಕಿತಾಪತಿ ಪತ್ರಕರ್ತರು, ಲೋಫರ್ಗಳು ನಿಂತ್ಕೊಂಡು ಈ ರೀತಿ ಪತ್ರಕರ್ತರು ಎಲ್ಲರೂ ತಲೆ ತೆಗೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಸಂಬಂಧಪಟ್ಟಂತೆ ಪತ್ರಕರ್ತರ ಸಂಘ ಕೂಡ ಯೋಚನೆ ಮಾಡಬೇಕಾಗತ್ತೆ. ನಿಜವಾದ ಪತ್ರಕರ್ತರು ಯಾರು, ಇಂಥ ಟೋಪಿ ವಾಲಗಳು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ ಸದಸ್ಯತ್ವವನ್ನು ಕೊಡಬೇಕು. ಎಂತೆಂಥವ್ರನ್ನೋ ಸಿಕ್ತವ್ರನ್ನೆಲ್ಲ ಪಾನಿಪುರಿ ಮಾಡೋರು, ಗೋಬಿ ಮಂಜೂರಿ ಮಾಡೋರು, ಇಂಥ ಟೋಪಿ ವಾಲಗಳಿಗೆಲ್ಲ ಸದಸ್ಯತ್ವ ಕೊಟ್ಟು ಪತ್ರಿಕಾ ರಂಗದ ಮಾನ ಹರಾಜು ಹಾಕೋದ್ರ ಬದಲು ಪತ್ರಿಕಾ ರಂಗದ ಮರ್ಯಾದೆ ಉಳಿಸುವಂಥ, ಗೌರವ ಉಳಿಸುವಂಥ, ಘನತೆ ಉಳಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘ, ಎಲ್ಲ ಪತ್ರಕರ್ತರ ಸಂಘಗಳು, ಎಷ್ಟೆಷ್ಟು ಸಂಘಗಳಿದೆ, ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ದಯವಿಟ್ಟು ಹೆಜ್ಜೆಯನ್ನು ಇಡಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ. ಜೊತೆಗೆ ಏನು ಈ ಬಸವರಾಜು ವಿಕಲಚೇತನ ಅವರಿಗೆ ಅನ್ಯಾಯ ಮಾಡಿದ್ದಾನೆ ಉಮೇಶ್, ಆತನಿಂದ ಹಣವನ್ನು ವಾಪಸ್ ಕೊಡಿಸಬೇಕು, ಮಾತ್ರ ಅಲ್ಲ ಆತನ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಇನ್ನು ಎಷ್ಟೆಷ್ಟು ಜನರ ಹತ್ರ ಈ ರೀತಿ ಆತ ಲೂಟಿ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ ಅನ್ನೋದನ್ನು ತನಿಖೆ ಮಾಡಿ ಸೂಕ್ತವಾದ ಕ್ರಮ ತಗೊಂಡು ಮುಂದೆ ಯಾವುದೇ ಪತ್ರಕರ್ತರು ಇಂಥ ಒಂದು ಗೋಲ್ಮಾಲ್ ಕೆಲಸ, ಟೋಪಿ ಹಾಕೋ ಕೆಲಸ ಮಾಡದೇ ರೀತಿಯಲ್ಲಿ ಎಚ್ಚರಿಕೆಯನ್ನು ಮೂಡಿಸ್ಬೇಕು ಅಂತೇಳಿ ಫಾರ್ವರ್ಡ್ ಟಿವಿ ಎಲ್ಲ ಜನರ ಪರವಾಗಿ ಮನವಿ ಮಾಡ್ಕೊಳ್ಳುತ್ತೆ. ನಮಸ್ಕಾರ.